ನೀವೇ ಮುಂದಿನ ಬಜೆಟ್ ಮಂಡಿಸ್ತೀನಿ ಅಂತ ಮೊನ್ನೆ ತಾನೇ ಹೇಳಿದ್ರಿ. ಆ ಬೆನ್ನಲ್ಲೇ ಇವರೆಲ್ಲರೂ ಕೂಡ ಹೋಗಿದ್ದಾರೆ. ಯಾರು? ಕೆಲವು ಶಾಸಕರು. ಎಷ್ಟು ಜನ ಹೋಗಿದ್ದಾರೆ? 15 ಜನ ಹೋಗಿದ್ದಾರೆ ಅನ್ನುವಂತ ಮಾಹಿತಿಗಳಿದೆ. 15 ಜನ ಹೋಗಿದ್ದಾರೆ ಅನ್ನುವಂತ ಮಾಹಿತಿ. ಮಾಹಿತಿ ಯಾರ್ಯಾರು? ಅಲ್ಲ, ಚಲುವರಾಯ ಸ್ವಾಮಿ ಆದಿಯಾಗಿ ಚಲುವರಾಯ ಸ್ವಾಮಿ ಹೋಗಿಲ್ಲ ಅಂತಂದ್ರಲ್ರಿ. ಡೆಲ್ಲಿಲಿ ಇದ್ದಾರೆ. ಹೋಗ್ಲೇಬಾರ್ದು ಅಂತ ಹೋಗ್ಬಾರ್ದಂತಿಲ್ಲ. ಮತ್ತೆ ಡೆಲ್ಲಿಲಿ ಇದ್ದಾರೆ ಅಂತಂದ್ರೆ ರಾಮನಗರದ MLA ಹೋಗಿದ್ದಾರೆ, ಕೆಲವು MLCಗಳು ಹೋಗಿದ್ದಾರೆ. ಅದೇಪ್ಪ, ನಾನು ಈಗ ಹೈಕಮಾಂಡ್ನವರು ತೀರ್ಮಾನ ಮಾಡೋದು, ಲೀಡರ್ಶಿಪ್ ಚೇಂಜ್ ಮಾಡೋದಾಗಲಿ, ಸರ್ಕಾರ ರಚನೆ ಮಾಡಿ ರೀಸಫಲ್ ಮಾಡೋದಾಗಲಿ ಯಾರು ತೀರ್ಮಾನ ಮಾಡೋದು? ಹೈಕಮಾಂಡ್ನವ್ರು ಮಾತಾಡಿದಾರ? ಏನು ಮಾಡೋಕ್ಕಾಗಲ್ಲ. ಈಗ ಕೆಲವರು ಹಿಂದೇನು ಮಾತಾಡ್ತಿದ್ರು, ಈಗಲೂ ಹೋಗಿದ್ದಾರೆ. ಅಂತಿಮವಾಗಿ ಹೈಕಮಾಂಡು ಏನು ತೀರ್ಮಾನ ಮಾಡ್ತದೆ ಅದನ್ನು ನಾನು ಕೇಳಬೇಕು, DK ಶಿವಕುಮಾರ್ ಕೇಳಬೇಕು, ಎಲ್ಲರೂ ಕೇಳಬೇಕು. ಹೌದು, ಈಗಲೂ ಮಾತು ತಪ್ಪಲ್ಲ. ನಾನು ಎಲ್ಲ ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಜಾರಿ ಮಾಡಿದ್ದೀವಿ. ಅವ್ರು ಹೇಳ್ತಿರುವಂತದ್ದು ಬೇರೆ ಅಧಿಕಾರ ಮಾತಾಡ್ತಾರೆ. ಅದು ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದು ಮಾಡ್ಬೇಕು. ಇನ್ನೆರಡು ಬಜೆಟ್ ಮಾಡ್ತೀರಾ ಸರ್? ಹೌದು, ಇನ್ನೆರಡು ಬಜೆಟ್. ಯಾವುದು? ನೀನ್ ಯಾಕೆ ಅದನ್ನ ಕೇಳ್ತಾ ಇದ್ದೀರಿ? ಬಜೆಟ್ ಮಾಡ್ತೀನಿ. ಹೌದು, ನಾನೇ ಮುಂದುವರಿತೀನಿ. ಬಜೆಟ್ನು ನಾನೇ ಮಂಡಿಸ್ತೀನಿ. ಯಾರು? ಖರ್ಗೆ ಅವರೇ ಬೆಂಗಳೂರು ಬರ್ತಾ ಇದ್ದಾರೆ. ಇವತ್ತು ಬೆಂಗಳೂರು ಬರ್ತಾ ಇದ್ದಾರೆ. ಬಂದಾಗ ನಾಳೆ ಭೇಟಿ ಮಾಡ್ತಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.